ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ವಂಚಕ ವರುಣ. ನಾನು ಪ್ರಭುದೇವ್. ಪ್ರೀತಿ ಮಾಡೋಕೆ ಮುನ್ನ ಯೋಚನೆ ಮಾಡಲ್ಲ. ಅದೇ ಮದುವೆ ವಿಚಾರ ಬಂದಾಕ್ಷಣ ಎಲ್ಲಿಲ್ಲದ ಯೋಚನೆಗಳು ಬಂದುಬಿಡುತ್ತವೆ. ಮೂಲತಃ ದಾವಣಗೆರೆ ನಗರದ ನಿವಾಸಿಯಾದ ಯುವತಿಯೊಬ್ಬಳ ವಿಚಾರದಲ್ಲೂ ಹೀಗೆ ಆಗಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾದ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ಲು. ಇದನ್ನೇ ದುರುಪಯೋಗ ಮಾಡಿಕೊಂಡ ಯುವಕ ಆಕೆಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದ. ಈಗ ಮದುವೆಯಾಗು ಅಂದ್ರೆ ಯೋಚನೆ ಮಾಡಬೇಕು ಅಂತಿದ್ದಾನಂತೆ. ಏನಿದು ಲವ್ ಸೆಕ್ಸ್ ದೋಖಾ ಅಂತ ನೋಡೋಣ ಬನ್ನಿ. ಡಿಫರೆಂಟ್ ಆಗಿ ಫೋಟೋಗೆ ಪೋಸ್ ಕೊಟ್ಟಿರೋ ಯುವಕನ ಮಾತಿಗೆ ಮರುಳಾಗಿ ಅವನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದ ಯುವತಿ ಜೊತೆಗೂ ಕೊಟ್ಟಿದ್ದ ಫೋಟೋಗೆ ಪೋಸ್. ಪ್ರೀತಿ ಹೆಸರಲ್ಲಿ ದೈಹಿಕ ಸಂಬಂಧ ಬೆಳೆಸಿ ಮದುವೆಯಾಗು ಅಂದ್ರೆ ನಾಟಕ ಮಾಡ್ತಿದ್ದಾನೆ ಅಂತ ಪೊಲೀಸರಿಗೆ ದೂರು ಕೊಟ್ಟು ಠಾಣೆಗೆ ಅಲಿಯುತ್ತಿರೋ ಯುವತಿ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ನಗರದಲ್ಲಿ. ಇದಕ್ಕೆ ಕಾರಣ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಯುವತಿಗೆ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿರೋ ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಸೋಷಿಯಲ್ ಮೀಡಿಯಾ ಮೂಲಕ ಆಗಿತ್ತು ಪರಿಚಯ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಯುವತಿಗೆ ಹಾಕಿದ್ದ ಗಾಳ. ಈ ಫೋಟೋದಲ್ಲಿರೋ ಯುವಕನ ಹೆಸರು ವರುಣ್ ಅಂತ. ಮೂಲತಃ ದಾವಣಗೆರೆಯವನಾದ ಈತ ಪ್ರಸ್ತುತ ಚಿತ್ರದುರ್ಗ ನಗರದ ಬಸವೇಶ್ವರ ನಗರದ ನಿವಾಸಿಯಾಗಿದ್ದಾನೆ. ಈತ ಪೊಲೀಸ್ ಇಲಾಖೆಯಲ್ಲಿ ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ. ಈತನಿಗೆ ದಾವಣಗೆರೆ ನಗರದ ನಿವಾಸಿಯಾಗಿದ್ದ ಪೂರ್ಣಿಮಾ ಅನ್ನೋರು ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಆಗಿದ್ರು. ಪ್ರಾರಂಭದಲ್ಲಿ ಸ್ನೇಹಿತರಾಗಿದ್ದ ವರುಣ್ ಮತ್ತು ಪೂರ್ಣಿಮಾ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆದ ಬಳಿಕ ಪ್ರೀತಿ ಮಾಡೋಕೆ ಶುರು ಮಾಡಿದ್ರು. ಸುಮಾರು 1 ವರ್ಷದಿಂದ ಇಬ್ಬರು ಗಾಢವಾಗಿ ಪ್ರೀತಿ ಮಾಡ್ತಿದ್ರಂತೆ. ಹೀಗೆ ಪ್ರೀತಿ ಮಾಡ್ತಿದ್ದ ಲವ್ ಬರ್ಡ್ಸ್ ನಡುವೆ ದೈಹಿಕ ಸಂಪರ್ಕ ಏರ್ಪಟ್ಟಿತ್ತು. ನಂತರ ಮದುವೆಯಾಗುವಂತ ಒತ್ತಾಯ ಮಾಡಿದಾಗ ವರದಕ್ಷಿಣೆ ಬೇಕು ಅನ್ನೋ ವಿಚಾರಕ್ಕೆ ಇಬ್ಬರ ನಡುವಿನ ಪ್ರೀತಿಗೆ ಬ್ರೇಕ್ ಬಿದ್ದಿತ್ತು ಎಂದು ಯುವತಿ ಮಾಹಿತಿ ನೀಡಿದ್ದಾರೆ. ಸರ್, ವರುಣ್ ಅನ್ನೋ ಹುಡುಗನ ಲವ್ ಮಾಡ್ತಾ ಇದ್ದೆ ನಾನು. ವರುಣ್ ಕುಮಾರ್ ಅಂತ. ಅವನು RSI, ಅವನು ಪ್ರೊಫೆಷನರಿ ಸಬ್ ಇನ್ಸ್ಪೆಕ್ಟ್ರು. ಅವ್ನು ಬಂದುಬಿಟ್ಟು ಚಿತ್ರದುರ್ಗದಲ್ಲೇ ಇರೋದು. ಅವನಿಲ್ಲಿ ಚಿತ್ರದುರ್ಗ DR ಹೆಡ್ ಕ್ವಾರ್ಟ್ರಲ್ಲೇ ಇರೋದು. ಅವನ ಊರು ಬಂದು ದಾವಣಗೆರೆ. ನಾನು ಕೂಡ ದಾವಣಗೆರೆಯಲ್ಲೇ, ಬಟ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಬಂದು ಬೆಂಗಳೂರಲ್ಲಿ ಖಾಸಗಿ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಅವನು ಟ್ರೈನಿಂಗಿಗೆ ಬಂದಾಗ ಇಬ್ಬರಿಗೂ ಪರಿಚಯ ಆಗಿ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಮಾತಾಡಿಕೊಂಡು ಹಾಗೆ ಇಬ್ಬರದು ಸಲಿಗೆ ಎಲ್ಲ ಸ್ನೇಹ ಆಗಿ ಮತ್ತು ಅದು ಪ್ರೀತಿ ಕನ್ವರ್ಟ್ ಆಗಿ ಇಬ್ಬರು ಮುಂದುವರೆದ್ವಿ ಸರ್. ಮುಂದುವರೆದ ನಂತರ ಅವನು ಲವ್ ಮಾಡುವಾಗ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿ ಆಮೇಲೆ ವರದಕ್ಷಿಣೆ ವಿಚಾರವಾಗಿ ಸ್ವಲ್ಪ ಮಾತುಕತೆ ಆಯಿತು. ತರಬೇತಿಗೆಂದು ಬೆಂಗಳೂರಿಗೆ ಬಂದಿದ್ದ RSI ವರುಣ್ ಬೆಂಗಳೂರಲ್ಲಿ ಯುವತಿ ಜೊತೆ ಬೆಳೆಸಿದ್ದ ದೈಹಿಕ ಸಂಪರ್ಕ. ದಾವಣಗೆರೆ ನಗರದ ನಿವಾಸಿ ಪೂರ್ಣಿಮಾ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಬೆಂಗಳೂರಲ್ಲಿ ರೂಮ್ ಬಾಡಿಗೆಗೆ ಪಡೆದು ಆಕೆ ವಾಸ ಮಾಡ್ತಿದ್ಲು. ಹೀಗಿದ್ದಾಗ ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ವರುಣ್ ತರಬೇತಿಗೆ ಅಂತ ಬೆಂಗಳೂರಿಗೆ ಬಂದಿದ್ದ. ಇಷ್ಟೊತ್ತಿಗಾಗಲೇ ಇಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡಿದ್ರು. ಫೋನ್ನಲ್ಲಿ ಇಬ್ಬರು ಗಂಟೆಗಟ್ಟಲೆ ಮಾತನಾಡಿಕೊಳ್ತಿದ್ರು. ಇಬ್ಬರ ನಡುವೆ ಉತ್ತಮ ಸಂಬಂಧ ಏರ್ಪಟ್ಟಿತ್ತು. ಟ್ರೈನಿಂಗ್ ಪಡೆಯೋಕೆ ಅಂತ ವರುಣ್ ಬೆಂಗಳೂರಿಗೆ ಬಂದಿದ್ದ. ಈ ವೇಳೆ ಪೂರ್ಣಿಮಾ ವಾಸ ಮಾಡ್ತಿದ್ದ ರೂಮ್ಗೆ ಹೋಗಿದ್ದ ವರುಣ್ ನಿನ್ನನ್ನ ಪಕ್ಕಾ ಮದುವೆ ಆಗ್ತೀನಿ ಅಂತ ಆಕೆಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದ. ಮೊದಲ ಬಾರಿ ದೈಹಿಕ ಸಂಪರ್ಕ ಬೆಳೆಸಿದ ಬಳಿಕ ಹಲವಾರು ಬಾರಿ ಬೇರೆ ಬೇರೆ ಕಡೆ ಆಕೆಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದ ಅಂತ ಸಂತ್ರಸ್ತೆ ಮಾಹಿತಿ ನೀಡಿದ್ದಾರೆ. ನಂಬಿಸಿ ಆಮೇಲೆ
ನನ್ನ ರೂಮಿಗೆ ಕೂಡ ಬಂದಿದ್ದ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದುವೆ ಆಗ್ತೀನಿ ನೀನೇನು ಹೆದರಬೇಡ ಅಂತೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅದಾದಮೇಲೆ ಕ್ವಾರ್ಟರ್ಸಿಗೆ ನಾನು ಊರಿಗೆ ಹೋಗ್ತೀನಿ ಅಂತ ಅಂದರೆ ಅವ್ನು ಇಲ್ಲೇ ಇಳಿಸ್ಕೊಳ್ಳೋಣ, ಯಾಕೆಂದರೆ ಇರೋ ಒಂದಿನ ರಜದಲ್ಲಿ ನನಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಕರ್ಸ್ಕೊಂಡು ಹೋಗೋನು. ಒಂದು ಬಸವೇಶ್ವರ ನಗರದಲ್ಲಿ ಕ್ವಾರ್ಟರ್ಸ್ ಇದೆ, ಪೊಲೀಸ್ ಕ್ವಾರ್ಟರ್ಸು, ಅಲ್ಲಿಗೆ ನನಗೆ ಕರ್ಸೋನು. ಅಲ್ಲಿಗೆ ಮದುವೆ ಆಗ್ತೀವಲ್ಲ ಯಾಕೆ ಹೆದರಬೇಕು ಅಂತೇಳಿ ಎಲ್ಲರ ನಡುವೆನೂ ರಾಜಾರೋಷವಾಗಿ ನನಗೆ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗೋನು ಸರ್. ನೈಟ್ ಕರ್ಕೊಂಡು ಹೋಗೋನು, ತಿರುಗ್ದ ಮಾರನೇ ದಿನ ನೈಟ್ ನನಗೆ ಬಸ್ ಹತ್ಸೋನು ಅವನೇ. ಆಮೇಲೆ ಬೇಡ ವರುಣ್, ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಏನು ಅಂತಂದರೆ ನಿನಗೆ ನಂಬಿಕೆ ಇಲ್ವಾ, ನಾನು ಕ್ವಾರ್ಟರ್ಸಿಗೆ ರಾಜಾರೋಷವಾಗಿ ಕರ್ಕೊಂಡು ಬಂದಿದ್ದೀನಿ ಅಂದಮೇಲೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಇಬ್ಬರು ದೈಹಿಕವಾಗಿ ಇಬ್ಬರು ಕೂಡ ಸೇರಿದ್ದೀವಿ. ಸಂತ್ರಸ್ತೆಯನ್ನ ತನ್ನ ಪೋಷಕರಿಗೆ ಪರಿಚಯಿಸಿದ್ದ ವರುಣ್ ಸಂಬಂಧ ಕಡಿದುಕೊಳ್ಳಲು ನೀಡಿದ್ದನಂತೆ ಹಲವು ಕಾರಣ. ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ವರುಣ್ ಭಾರೀ ಕಿಲಾಡಿಯಾಗಿದ್ದ. ಯಾಕಂದ್ರೆ ಸಂತ್ರಸ್ತೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದವ ಆಕೆಯನ್ನ ತನ್ನ ಪೋಷಕರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದ. ಎರಡು ಕುಟುಂಬದವರು ಒಟ್ಟಿಗೆ ಸೇರಿ ಹೋಟೆಲ್ನಲ್ಲಿ ಊಟ ಕೂಡ ಮಾಡಿದ್ರಂತೆ. ಹೀಗೆ ತನ್ನ ಪೋಷಕರಿಗೆ ಪರಿಚಯ ಮಾಡಿಸಿದ ಬಳಿಕ ಆಕೆಯಿಂದ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ನಂತೆ. ಆಕೆಯ ಜೊತೆ ಸಂಬಂಧ ಕಡಿದುಕೊಳ್ಳೋಕೆ ಹಲವಾರು ಕಾರಣಗಳನ್ನ ನೀಡಿದ್ನಂತೆ. ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಕೂಡ, ಅವ್ರ ಅಪ್ಪನ ಹೆಸರು ನಾಗರಾಜ್ ಅಂತೇಳಿ, ಅವ್ರ ಅಪ್ಪ ಅಮ್ಮ ಕೂಡ ಮೀಟ್ ಮಾಡಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಸರ್. ಹೋಟೆಲಲ್ಲೆಲ್ಲ ಪರಿಚಯ ಮಾಡಿಸಿ ಇಬ್ಬರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಜೊತೇಲಿ ಊಟ ಮಾಡಿದ್ದೀವಿ, ಎಲ್ಲ ಆಗಿದೆ. ಎಲ್ಲ ಆದಮೇಲೂ ಕೂಡ ಆಮೇಲೆ ಬರ್ತಾ ಅವ್ರ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ ಕೇಳು ಅಂತ ಹೇಳೋದು. ಆಮೇಲೆ ಇವನು ವರದಕ್ಷಿಣೆ ವಿಚಾರವಾಗಿ ನೀನು ಇಷ್ಟಪಟ್ಟಿಲ್ಲ ನನ್ನನ್ನು, ಈಗ ವರದಕ್ಷಿಣೆ ಮ್ಯಾಟ್ರ್ ತೊಗೊಂಡು ಬರ್ತಾ ಇದೆಯಾ ಯಾಕೆ ವರುಣ್ ಅಂತ ಕೇಳಿದ್ದಕ್ಕೆ, ಇಲ್ಲ ಮನೆಯಲ್ಲಿ ಈ ಥರ ನಾನು ಮನೆ ಬೇರೆ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ರೀಸನ್ಗಳನ್ನ ಹೇಳ್ದ ಬಿಡಲಿಕ್ಕೆ. ಮದುವೆಗೆ ಒತ್ತಾಯಿಸಿ ವರುಣ್ಗೆ ಟೈಮ್ ಕೊಟ್ಟಿದ್ದ ಸಂತ್ರಸ್ತೆ. ಎಸ್ಪಿ ಕಚೇರಿಗೆ ದೂರು ನೀಡದಂತೆ ತಡೆದಿದ್ದ ವರುಣ್. ಸೋಷಿಯಲ್ ಮೀಡಿಯಾದ ಮೂಲಕ ಪರಿಚಯವಾಗಿದ್ದ ವರುಣ್ ಮತ್ತು ಪೂರ್ಣಿಮಾ ಪ್ರೀತಿ ಪ್ರೇಮ ಅಂತ ದೈಹಿಕ ಸಂಪರ್ಕ ಬೆಳೆಸಿದ್ರು. ಇದಾದ ಬಳಿಕ ವರುಣ್ ಪೂರ್ಣಿಮಾಳಿಂದ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ದ. ಇದರಿಂದ ಯುವತಿಗೆ ಅನುಮಾನ ಶುರುವಾಗಿತ್ತು. ಇವನು ನನಗೆ ಮೋಸ ಮಾಡ್ತಾನೆ ಅಂತ ಪೂರ್ಣಿಮಾಗೆ ಆತಂಕ ಶುರುವಾಗಿತ್ತು. ಹೀಗಾಗಿ ತನ್ನನ್ನ ಮದುವೆಯಾಗುವಂತೆ ಒತ್ತಾಯ ಮಾಡಿದ್ಲು. ಅಲ್ಲದೆ ಸುಮಾರು 1 ತಿಂಗಳು ಸಮಯ ಕೂಡ ನೀಡಿದ್ಲು. ತಿಂಗಳ ಬಳಿಕ ಮದುವೆ ಆಗದೇ ಇದ್ರೆ ಎಸ್ಪಿ ಕಚೇರಿಗೆ ದೂರು ನೀಡ್ತೀನಿ ಅಂತ ಪೂರ್ಣಿಮಾ ಹೇಳಿದ್ಲಂತೆ. ಆದ್ರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ, ದಯವಿಟ್ಟು ದೂರು ನೀಡಬೇಡ ಅಂತ ಆಕೆಗೆ ದುಂಬಾಲು ಬಿದ್ದಿದ್ದಂತೆ. ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆಲಿ ಎಲ್ಲ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನು ನನ್ನನ್ನು ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಈಗ ನಾನು ನಿನ್ನ ಲವ್ ಮಾಡಿದರೆ ಬಿಡು, ಹಾಗೆ ಬಿಟ್ಬಿಡ್ಬೋದಾಗಿತ್ತು. ಈಗ ಎಲ್ಲ ರೀತಿ ಮೂವ್ ಆಗಿಬಿಟ್ಟು ಇವಾಗ ಬೇಡ ಅಂತ ಹೇಳಿದ್ರೆ ಅದು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಈಗ ನಾನು ನಿನ್ನ ಮದುವೆ ಮಾಡ್ಕೊ, ಇಲ್ಲಾಂದರೆ ನಾನು ಎಸ್ ಪಿ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ, ಹೋಗಬೇಡ ನನ್ನ ಮಾನ ಮರ್ಯಾದೆ ಪ್ರಶ್ನೆ, ಎಸ್ ಪಿ ಆಫೀಸಿಗೆಲ್ಲ ಹೋದರೆ ನನ್ನ ಮರ್ಯಾದೆ ಇದಾಗುತ್ತೆ, ನನಗೆ ಟೈಮ್ ಕೊಡು ಅಂತ ಕೇಳಿದೆ ಸರ್. ಅಲ್ಲಿಗೂ ನಾನು ಅಲ್ಲಿ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಒಂದು ತಿಂಗಳು ಟೈಮ್ ಕೊಟ್ಟ ಬಳಿಕ ವರುಣ್ ಯಾವುದೇ ನಿರ್ಧಾರ ತೆಗೆದುಕೊಂಡಿರಲಿಲ್ಲ. ಇದರಿಂದ ಬೇಸತ್ತ ಪೂರ್ಣಿಮಾ ಬೆಂಗಳೂರಿನಲ್ಲಿದ್ದ ತನ್ನ ರೂಮ್ನಲ್ಲಿ ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ. ಆಗ ಸಾಯಲು ಕೂಡ ಬಿಟ್ಟಿರಲಿಲ್ಲವಂತೆ. ತಕ್ಷಣವೇ ಪೂರ್ಣಿಮಾಳ ಸಹೋದ್ಯೋಗಿಗಳಿಗೆ ಕರೆ ಮಾಡಿ ಆಕೆ ಆತ್ಮಹತ್ಯೆಗೆ ಯತ್ನಿಸಿದಾಳೆ, ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಅಂತ ಫೋನ್ ಮಾಡಿ ಹೇಳಿದ್ದಂತೆ. ಹೀಗಾಗಿ ಅವರ ಸಹೋದ್ಯೋಗಿಗಳು ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ರು ಅಂತ ಪೂರ್ಣಿಮಾ ಮಾಹಿತಿ ನೀಡಿದ್ದಾರೆ. 1 ತಿಂಗಳು ಟೈಮ್ ಕೊಟ್ಟಿರೋದಲ್ದೇ ಮತ್ತೆ ಆಮೇಲೆ ಬೇಡ ಅಂತ ಹೇಳಿ ನಾನು ಸೂಸೈಡ್ ಕೂಡ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ನನ್ನನ್ನು ಸಾಯೋಕ್ಕೂ ಬಿಟ್ಟಿಲ್ಲ ಸರ್. ಅಲ್ಲಿ ಹಾಸ್ಪಿಟಲ್ಗೆ ಅಂದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಕೊಲಿಗಿಗೆ ಕಾಲ್ ಮಾಡಿಬಿಟ್ಟು ಹಾಸ್ಪಿಟಲಿಗೆ ಸೇರಿಸಿ ಅವಳನ್ನ ಅಂತ ಹೇಳಿದಾಗ ನನ್ನನ್ನು ಅಲ್ಲಿರೋರು ಹಾಸ್ಪಿಟಲಿಗೆ ಸೇರಿಸಿದ್ರು. ಇದರಲ್ಲಿ ಬೆಂಗಳೂರು ನಾರಾಯಣ ಹಾಸ್ಪಿಟಲ್ ನನ್ನ ಸೇರಿಸಿದ್ರು. ದೂರು ನೀಡಿದ್ರು ಆರೋಪಿಯ ವಿರುದ್ಧ ಇಲ್ಲ ಕ್ರಮ. ಸಸ್ಪೆಂಡ್ ಇರಲಿ, ನೋಟಿಸ್ ಕೂಡ ಕೊಡದ ಇಲಾಖೆ. ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಬಂಧ ಬೆಳೆಸಿದ್ದ ವರುಣ್ ಈಗ ಪೂರ್ಣಿಮಾ ಜೊತೆ ಮದುವೆಯಾಗೋಕೆ ನಿರಾಕರಿಸಿದ್ದ. ಹೀಗಾಗಿ ಆಕೆ ಬೇರೆ ದಾರಿ ಕಾಣದೆ ಪೊಲೀಸರಿಗೆ ದೂರು ನೀಡಿದಾಳೆ. ಆದರೆ ಪೊಲೀಸರು ಆರೋಪಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದಾರಂತೆ.
ಆರ್ಎಸ್ಐ ವಿರುದ್ಧ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾದ್ರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ವಂತೆ. ಆಕೆ ಯಾವಾಗ ಠಾಣೆಗೆ ಹೋದ್ರೂ ಕಾಯಿಸುತ್ತಾ ನನ್ನ ಕುರಿತು ನಿರ್ಲಕ್ಷ್ಯ ವಹಿಸ್ತಾರೆ. ದೂರು ನೀಡಿದ ಕ್ಷಣ ಅವನನ್ನ ಸಸ್ಪೆಂಡ್ ಮಾಡಬೇಕಿತ್ತು. ಆದ್ರೆ ಸಸ್ಪೆಂಡ್ ಇರ್ಲಿ, ಕನಿಷ್ಠ ನೋಟಿಸ್ ಕೂಡ ನೀಡಿಲ್ಲ ಅಂತ ಪೂರ್ಣಿಮಾ ತಮ್ಮ ನೋವು ತೋಡಿಕೊಂಡಿದ್ದಾರೆ. FIR ಮಾಡಿದ್ದೀನಿ ಸರ್. FIR ಮಾಡಿರೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ನನಗೆ ಬೆಂಬಲ ಬೇಕು. ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ. ಯಾಕೆಂದರೆ ಈಗ ಅವನು ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. FIR ಆಗಿ 10 ದಿನದ ಮೇಲಾಗಿದೆ ಸರ್. 10 ದಿನದ ಮೇಲೆ ಆದಮೇಲೆ ಚಾರ್ಜ್ ಶೀಟ್ ಹಾಕಬೇಕಂದ್ರೆ ಅವ್ನು ಸಿಗಬೇಕು. ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ನು ಸಿಕ್ಕರೆ ಅರೆಸ್ಟ್ ಮಾಡ್ಬೋದು. ಸಿಕ್ಕರೆ ಅರೆಸ್ಟ್ ಮಾಡಲಿಕ್ಕೆ ಇವರು ಹುಡುಕ್ಸಿಲ್ಲ. 10 ದಿನ ಬೇಕಾ ಸರ್ ಹುಡುಕ್ಸ್ಲಿಕ್ಕೆ? ಇವತ್ತು ನಾನು ನಿನ್ನೆ ಹೋಗಿ ಕೇಳಿದ್ದೀನಿ. ನಿನ್ನೆ ಹೋಗಿ ಕೇಳಿದ್ದಕ್ಕೆ ಸರ್ ಹೇಳ್ತಾರೆ, ಸರ್ ಈಗ ಅವನಿಗೆ ನೋಟಿಸ್ ಜಾರಿ ಮಾಡಿಲ್ಲ, ನೀವು ನೋಟಿಸ್ ಜಾರಿ ಮಾಡಿದ್ದೀರಾ ಅಂತ ಕೇಳಿದ್ರೆ, ಅದೇ ಸಸ್ಪೆಂಡು ಮಾಡಿಲ್ಲ ಸರ್. ನಾನು ಇನ್ಸ್ಪೆಕ್ಟ್ರಿಗೆ ಕೇಳಿದೆ ನಿನ್ನೆ, ನೋಟಿಸ್ ಯಾಕೆ ಕೊಟ್ಟಿಲ್ಲ ಸರ್, ನೀವು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡು ಮಾಡಿಲ್ವಲ್ಲ ಅಂತ. ಅದಕ್ಕೆ ಅದು ನಮ್ಮ ಇದಕ್ಕೆ ಬರಲ್ಲ, ನೀವು ಹೈಯರ್ ಆಫೀಸರ್ನ ಕೇಳಬೇಕು, SP ಸರ್ನ ಕೇಳಬೇಕು, ಅವ್ರನ್ನ ಭೇಟಿಯಾಗಿ ಅಂತ ಕೇಳಿದ್ರು ಅವರು. ಈಗ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದ್ದಕ್ಕೆ ಹೇಳ್ತಾರೆ, ನಾನು ಹೇಳಿದೆ ಬೆಳಗ್ಗೆ SP ಸರ್ಗೆ, ಸರ್ ಮತ್ತೆ ಬಂದಿದ್ದೀನಿ, ನಾನು ಪ್ರತಿ ಸಲ ನಾನು ಓಡಾಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು, ಆರೋಪಿ ಎಲ್ಲೋ ಇದ್ದಾನೆ ಸರ್, ಆರಾಮಾಗಿ ತಿರುಗಾಡ್ಕೊಂಡಿದ್ದಾನೆ. ಈಗ ನಾನು ಓಡಾಡ್ತಾ ಇದ್ದೀನಿ ಸರ್ ಕೊಟ್ಟಾಗಿಂದನೇ ಈಗ 10 ದಿನದ ಮೇಲಾಯಿತು. ಯಾಕೆ ಸರ್ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದಾಗ, ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅವ್ನು ಸಿಗಬೇಕಲ್ಲ. ಸರಿ ಆಯಿತು, ಅವ್ನು ಸಿಕ್ಕಿಲ್ಲ ಸರ್, ಸಸ್ಪೆಂಡ್ ಆದರೂ ಮಾಡಬೇಕಲ್ಲ, ನೋಟಿಸ್ ಯಾಕೆ ಇಶ್ಯೂ ಮಾಡಿಲ್ಲ ಸರ್ ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳ್ತಾರೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ, ಅದು ಇವತ್ತು ಹೇಳ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ. FIR ಆದಮೇಲೆ ಮತ್ತೆ ನಾನು ಹೋದಾಗೆಲ್ಲ ಇರಲ್ಲ ಸರ್, ನಾನು ಹೋದಾಗೆಲ್ಲ ಕಾಯಿಸ್ತಾರೆ, ನನ್ನನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ.